ನೀವು ಒಬ್ಬರತ್ರನೂ ಜಗಳ ಮಾಡುದಿಲ್ಲ. ಇಲ್ಲವೇ ಇಲ್ಲ. ನೀ ಯಾರು ಒಬ್ಬರತ್ರನೂ ಜಗಳ ಮಾಡುದಿಲ್ಲ. ಅಂದ್ರೆ ಬೇರೆ ಎಲ್ಲರ ಹತ್ರ ನಾನು ಹಾಗೆ ಹೇಳಿದ್ನ? ಹಾಗಲ್ಲ ತಂಗಿ, ಮದುವೆ ಮದುವೆ ನಿನಗೆ ಮದುವೆ. ನನಗೆ ಮದುವೆಯ? ಈಗ ಬೇಡ ಇತ್ತಣ್ಣ. ಇಷ್ಟು ಬೇಗ ಬೇಡ ಬಿಡು, ಒಂದು 65 ಆಮೇಲೆ ಮದುವೆ ಮಾಡ್ತೀನಿ. ಅಣ್ಣ ಏನಣ್ಣ 60 ವರ್ಷಕ್ಕೆ? ಮತ್ತೆ ಈಗ ಬೇಡ? ಹಾಗಲ್ಲ, ಈಗ ಅಂದ್ರೆ ತಂದೆಯವರು ಮನೆಯಲ್ಲಿ ಇಲ್ಲ ಅಂತ ಪೂರೈತ್ರಿ ಹೇಳು. ಸಣ್ಣ ಮಕ್ಳ ಕಂಡ ಅಪ್ಪೆ 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 ಅಂತಾಳೆ. ನಿಂತ ಬ್ರಾಹ್ಮಣ ಹೇಳಿದ್ ಕೇಳಿಲ್ಲ? ಜ್ಯೇಷ್ಠ ಮಾತ್ರ ಪುಡ್ 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 ಪುಡ್. ನೀ ಹೇಳುದು ಬೇಡ. ಜ್ಯೇಷ್ಠ ಭ್ರಾತು ಪಿತೃ ಸಮಾನ. ತಗೊಳ್ಳಿ ಪೂರೈತ್ರಿ. ಎಂತ ಕೊಡು, ನನ್ನ ಹತ್ರ ಇಲ್ಲ, ನಿಮ್ಗೆ ಅಂತ ಕೊಡು. ಅಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಜ್ಯೇಷ್ಠ ಭ್ರಾತು ಪಿತೃ ಸಮಾನ, ಉಪ್ಪಿಟ್ಟು ಕೇಸರಿ ಬಾತಿಗೆ ಸಮಾನ ಅಂತ ಹೇಳುವುದೇ ಇದೆ. ಹೇಳಲಿಕ್ಕಾಗುದಿಲ್ಲ. ತಂದೆ ತಾಯಿ ಅಪ್ಪ ಅಮ್ಮನಿಗೆ ಸಮಾನ, ಅಕ್ಕನ ಗಂಡ ಮಾವನಿ ಸಮಾನ. ಸಾಹಿತ್ಯ ಅಣ್ಣ, ಒಳ್ಳೆ ಸಾಹಿತ್ಯ. ಹೌದಲ್ಲ? ಮದುವೆ ನಿನ್ಗೆ ತಂಗಿ ನನಗ ಬೇಗ ಬೇಡ ಇತ್ತು ಅಂತ. ಆದ್ರೂ ಒಂದು ನಿಶ್ಚಯ ಮಾಡಿದ್ಯಾ? ಹೌದು. ಏನಾಗ್ಬೇಕು ಅಣ್ಣ? ಈಗ ಮದುವೆಯಾಗುವಂತ ಹುಡುಗ ನೋಡ್ಬೇಕು ಅಲ್ವೇ? ಹೆಣ್ಣು ಮಕ್ಕಳಿಗೆ ಹೀಗೆ ಮೊದಲು ನಮಗೆ ಬೇಡ ಅನ್ನೋದು, ಆಮೇಲೆ ಹುಡುಗ ಯಾರು ಏನು ಹಾಗೆ. ನನಗೆ ಬೇಕು ಎನ್ನುವುದಕ್ಕಿಂತಲೂ ನಿನಗೆ ಜವಾಬ್ದಾರಿ ಹೊಣೆಗಾರಿಕೆ ಎನ್ನುವುದು ಕಡಿಮೆ ಆಗ್ಬೇಕಲ್ವಾ? ಹೌದಪ್ಪ, ಹೆಣ್ಣು ಮಕ್ಕಳು ಹೀಗೆ ಹೇಳುದು. ಅಣ್ಣ, ನಿನ್ನ ಜವಾಬ್ದಾರಿಗಾಗಿ ನಾನು ಮದುವೆ ಆಗ್ತಾ ಇದ್ದೀನಿ. ಗಂಡನ ಮುಖ ನೋಡಿದ್ದು, ಆಮೇಲೆ ಹಣ್ಣು ಇಲ್ಲ ಅಪ್ಪನೂ ಇಲ್ಲ, ಯಾರು ಇರುವುದಿಲ್ಲ. ಗಂಡ ಹಿಂದೆ ಹೋಗೋದು ನೀವು. ಅದೆಲ್ಲ ಹಾಗೆ ಅಲ್ಬೇಡ, ನನಗೆ ಗೊತ್ತಿಲ್ಲ, ನನಗೆ ಅನುಭವ ಇಲ್ಲ. ಆದ್ರೆ ಹಾಗಂತ ನೀವು ತೋರಿಸ್ಬೇಕಲ್ವಾ? ಎಲ್ಲ ಉಂಟಣ್ಣ. ನಾನು ತೋರಿಸಿದ ಕಡೆ ನೀನ್ ನೋಡ್ಬೇಕು. ಹೌದಾ? ಪರಿಸ್ಥಿತಿ ಇಲ್ಲಿವರೆಗೂ ಬಂತ. ಏನಂತೆ? ನಾವು ಹೇಳಿದ್ದು ಕೇಳಿದ್ದೇವೆ, ಅಂದ್ರೆ ಸಿಗುವುದಿಲ್ಲ ಅಂತ. ಎಂತ ಸಿಗುದಿಲ್ಲ ಅವರಿಗೆ? ಯಾರಿಗೆ? ಅವರಿಗೆ ನಿಮ್ ಕಾರಣ ನೀವೆಲ್ಲ ಹೋಗಿ ನಿಂತದ್ದು. ನಾನು ಅಲ್ಲಿ ನಿಂತ್ಕೊಂಡಿದ್ದೆ ತಪ್ಪೇನಾಯ್ತಾ? ಹುಡುಗ ನಾನು ತೋರಿಸಿ ಅಂತ ಹೇಳಿದಲ್ವಾ? ಹೌದು. ಹುಡುಗ ಇದ್ದದ್ದಲ್ಲಿ ಎಲ್ಲಿದ್ದಾನೆ? ಅಲ್ಲಿ ಕೂತ್ಕೊಂಡಿದ್ದೆ. ಮತ್ತೆ ನೀವು ಅವನ ಹತ್ರ ಹೋಗಿ ನಿಂತ್ಕೊಂಡ್ರೆ ನನಗೆಂತ ಗೊತ್ತುಂಟು? ಮೊದ್ಲೇ ತಲೆಯಲ್ಲಿ ಕೂದಿಲ್ಲ, ಮತ್ತೆ ನಿಮ್ಗೆ ಇನ್ನೊಂದು ನೋಡಿ. ಅಯ್ಯೋ, ದೇವರು ದೊಡ್ಡವ. ಏನಾಯ್ತಾ? ನನ್ನ ಮರ್ಯಾದೆ ಉಳಿಸಿದ, ಮಾನ ಉಳಿಸಿದ. ಜೀವಮಾನದಲ್ಲಿ ನಾನೇನು ಸಂಪಾದನೆ ಮಾಡ್ತಿದ್ರು ಇಲ್ಲಿ ಈ ಸಂದರ್ಭದಲ್ಲಿ ಆ ದೇವರ ಅನುಗ್ರಹ ನನ್ನ ಪಾಲಿಗೆ ಆಯ್ತಲ್ಲ ಪುರೋಹಿತ.